ಅದಕ್ಕೆ ನೀವ್ ಯಾಕೆ ಹೀಗೆ ಮಾಡ್ತಿದ್ದೀರಾ? ನೀವೆಲ್ಲ ಸೇರ್ಕೊಂಡು ತಪ್ಪು ಮಾಡ್ತಾ ಇದ್ದೀರಾ. ತಪ್ಪ? ಏನ್ ತಪ್ಪು ಕಿಶನ್? ಅದಕ್ಕೆ ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಆದಿ ಅಣ್ಣಂಗೆ ಎಲ್ಲ ವಿಷಯ ಗೊತ್ತು ಅಂತ. ಈಗ ನೋಡಿದ್ರೆ ಅವನಿಂದ ವಿಷಯ ಮುಚ್ಚಿಟ್ಟಿದ್ದೀರಾ ನೀವು. ಈ ತಾಂಡವೇ ನನ್ನ ಮಗ. ಈ ತಾಂಡವು ಶ್ರೇಷ್ಠ ಇಬ್ರು ಸೇರಿ ನನ್ನ ಸೊಸೆ ಜೀವನನ ಹಾಳು ಮಾಡಿದ್ದಾರೆ. ನನ್ನ ಭಾಗ್ಯ ಇಷ್ಟೆಲ್ಲ ಒದ್ದಾಡೋದಕ್ಕೆ ಕಾರಣನೇ ಈ ತಾಂಡವು. ಬರೀ ಭಾಗ್ಯ ಮಾತ್ರ ಮೋಸ ಮಾಡಿಲ್ಲ ಫ್ರೆಂಡು, ಅವನ್ ಏನೇನ್ ಮಾಡಿದಾನೆ ಗೊತ್ತಾ ನಿನಗೆ? ಅಷ್ಟಕ್ಕೂ ನೀನ್ ಯಾರೇ ನಮ್ಮನ್ನ ಒಟ್ಟು ಬದುಕಬಾರ್ದು ಅಂತ ಹೇಳೋದಕ್ಕೆ? ಮತ್ತೆ ಹೇಳ್ತಾ ಇದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊ. ನಾನು ಇವಳ ಜೊತೆನೆ ಬದುಕೋದು. ನೀನ್ ನನ್ಗೆ ಸರಿಯಾದ ಹೆಂಡತಿ ಅಲ್ಲ, ದಡ್ಡಿ ನೀನು, ದಡ್ಡಿ. ಏಯ್, ಯಾವ್ದೇ ಕಾರಣಕ್ಕೂ ನನ್ ಮಕ್ಳನ್ನ ನಿನ್ ಜೊತೆ ಕಳ್ಸಲ್ಲ. ಬೇಕಿದ್ರೆ ನಿಮ್ಮ ಅತ್ತೆ ಮಾವ ಜೊತೆ ಅದ್ ಹೇಗ್ ಬಾಳ್ತೀಯೋ ಬಾಳು, ಆದ್ರೆ ಯಾವ್ದೇ ಕಾರಣಕ್ಕೂ ನನ್ ಮಕ್ಳನ್ನ ನಿನ್ ಜೊತೆ ಕಳ್ಸಲ್ಲ. ಅವರು ಬರಲ್ಲ ಅಂದ್ರೆ ಬರಲ್ಲ. ಸ್ವಲ್ಪ ಇಲ್ಲಿಂದ. ಇವತ್ತಿಂದ ನನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಮದ್ವೆಗ್ ಬಂದ್ಮೇಲೆ ಹಾಗೆ ಖಾಲಿ ಕೈಯಲ್ಲಿ ಹೋಗ್ಬಾರ್ದಲ್ವಾ? ಏನಾದ್ರೂ ಉಡುಗೊರೆ ತಗೊಂಡ್ ಬರ್ಬೇಕು. ತಗೊಳ್ಳಿ, ಇದನ್ನ ಅವಳಿಗೆ ಕಟ್ಬಿಡಿ. ಅತ್ತೆ, ಏನ್ ಹೇಳ್ತಿದ್ದೀರಾ? ಆದಿಬ್ರು ಜೊತೆ ಆ ಹುಡ್ಗಿನ್ ಯಾಕೆ ಕಳ್ತಿದ್ದೀರಾ? ಯಾರವಳು? ಏನ್ ಮಾಡಕ್ ಹೊರಟಿದ್ದೀರಾ? ಆದಿ ಮದ್ವೆ ಮಾಡೋದಕ್ಕೆ ಹೊರಟಿದ್ದೀನಿ. ವಾಟ್? ಮದ್ವೆನಾ? ಎಸ್. ಬರ್ತಾ ಬರ್ತಾ ಅವ್ನು ನಮ್ ಕೈ ತಪ್ಪು ಹೋಗ್ತಿದ್ದಾನೆ. ನಮ್ಮಿಂದ ಎಲ್ಲಾ ವಿಷಯನೂ ಮುಚ್ಚಿಟ್ಟು ಅವನಿಗೆ ಹೇಗ್ ಬೇಕೋ ಹಾಗೆ ಡಿಸಿಷನ್ ತಗೋತಿದ್ದಾನೆ. ಅದಕ್ಕೆ ಬ್ರೇಕ್ ಬೀಳ್ಬೇಕು ಅಂದ್ರೆ ಆದಿಗೆ ಮದ್ವೆ ಆಗ್ಬೇಕು. ಆಗೊಂದು ತಾನೆ ಅವನು. ಅಲ್ಲ ಅತ್ತೆ, ಬರೋಳ್ ಹೇಗಿದ್ದಾಳೋ ಏನೋ. ಅವಳು ಪೂಜನ್ಗಿಂತ ಕಡೆ ಇದ್ರೆ, ದುಡ್ಡುಗೋ ಏನಾದ್ರು ಮದ್ವೆ ಆದ್ರೆ? ದುಡ್ಡುಗೋಸ್ಕರ ಆದಿನ ಮದ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳು? ಆರೋಮಾ ಕಾಫಿ ಇಂಡಸ್ಟ್ರೀಸ್ ಬಗ್ಗೆ ಇದೆಯಾ ನೀನು? ಕೇಳಿದ್ದೀನಿ. ಅವಳದೆ ಎಕರೆಗಟ್ಟಲೆ ಇದೆ. ಇಷ್ಟೆಲ್ಲ ಇಟ್ಕೊಂಡು ದುಡ್ಡಿಗೋಸ್ಕರ ಆದಿನ ಯಾಕೆ ಮದ್ವೆ ಆಗ್ತಾಳೆ ಅವಳು? ಹೌದತ್ತೆ, ತಿಳ್ಕೊಂಡಿದಾರಲ್ಲ, ಹೇಗೆ ಬರ್ತಾಳೆ? ನಾನು ಆದಿ ಅತ್ತೆ ಅಂತ ಗೊತ್ತಾಗಿ ಅವಳೇ ಬಂದು ಟ್ರಿಪ್ ಹೋಗ್ತಿದಾರಲ್ಲ, ಅದಕ್ಕೆ ಕಳ್ಸ್ಕೊಟ್ಟೆ. ಅತ್ತೆ, ಇದೆಲ್ಲ ಏನೋ ಯೂಸ್ ಇಲ್ಲ ಅತ್ತೆ. ಬ್ರೋ ಇದಕ್ಕೆಲ್ಲ ಒಪ್ಕೊಳಲ್ಲ. ಸುಮ್ಮನೆ ನಿಮ್ಮ ಎಫರ್ಟ್ಸ್ನ ವೇಸ್ಟ್ ಮಾಡ್ಕೋಬೇಡಿ. ಇಷ್ಟು ವರ್ಷ ಮದ್ವೆ ಆಗದೆ ಇರೋನು ಇವಾಗ ಆಗ್ತಾನ ಹೇಳಿ? ಆಗ್ಲೇಬೇಕು ಕನಿಕಾ. ಬ್ರೋ ಮದ್ವೆ ಆದ್ರು ಆಗದೆ ಇದ್ರು ಏನು ಯೂಸ್ ಇಲ್ಲ. ಜಸ್ಟ್ ಸ್ಟಾಪ್ ದ ನಾನ್ಸೆನ್ಸ್ ಕನಿಕಾ. ಯೂಸ್ ಇಲ್ಲ ಅಂತ ಯಾರು ಹೇಳಿದ್ರು? ಆದಿ ನಮ್ಗೆ ಗೊತ್ತಿಲ್ದೇನೆ ಏನೇನೋ ನಿರ್ಧಾರಗಳನ್ನ ತಗೋತಿದ್ದಾನೆ. ಎಕ್ಸಾಂಪಲ್, ನಮ್ ಟ್ರಸ್ಟ್ಗೆ ಭಾಗ್ಯನ MD ಮಾಡಿರೋದು. ಅದ್ರ ಬಗ್ಗೆ ನೀನ್ ಹೇಳಿದ್ನಾ? ಇಲ್ಲ ತಾನೆ? ನಾವೇನಾದ್ರೂ ಅವನ್ನ ಕಂಟ್ರೋಲ್ ತಗೊಂಡಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ನೋ ಅತ್ತೆ, ಹಾಗಾಗ್ಬಾರ್ದು. ಬ್ರೋ ಮುಂಚೆ ಹೇಗ್ ನಮ್ ಮಾತ್ ಕೇಳ್ತಿದ್ನೋ ಅದೇ ತರ ಮತ್ತೆ ಆಗ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕೋ ಕನಿಕಾ, ಏನ್ ಮಾಡ್ತೀನಿ ಅಂತ.
ಫ್ರೆಂಡು, ಏನ್ ಮಾಡ್ತಿದ್ಯಾ? ನಾನ್ ಹೇಳಿದ್ ಕೇಳಿಸ್ತಾ ಇಲ್ವಾ ನಿನಗೆ? ನಾನು ಇಷ್ಟೆಲ್ಲ ಹೇಳಿದ್ರು ನೀನ್ ಏನು ಹೇಳ್ತಾನೆ ಇಲ್ಲ. हाँ, just give me a minute. Can you please hold a second? ಸಾರಿ ಗೆಳತಿ, ಏನಾದ್ರು ಹೇಳಿದ್ರಾ? ನಾನು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೆ, ಅಲ್ಲಿ ಕೇಳಿಸ್ಕೊತಾ ಇದ್ದೆ. ನೀವೇನಾದ್ರೂ ಹೇಳಿದ್ರಾ? ಅಷ್ಟೇ, ಏನೋ ಹೀಗೆ ತಮಾಷೆ ಮಾಡ್ತಾ ಇದ್ರು, ಅದಕ್ಕೆ ಏನೋ ನಿಂತ್ಕೊಂಡು ನೋಡ್ತಾ ಇದ್ರು ಅಷ್ಟೇ, ಏನಿಲ್ಲ. ಬನ್ನಿ, ನಾನು ಬಡಿಸ್ತೀನಿ ನಿಮಗೆ. ಬನ್ನಿ ಬನ್ನಿ. ಜಸ್ಟ್ ಒನ್ ಮೋರ್ ಮಿನಿಟ್. ಸ್ವಲ್ಪ ಬರ್ತೀವಿ ಸರ್ ಚಿತ್ರಾನ್ನ. ಏನಿದು ತಾಂಡವ್, ಜಸ್ಟ್ ನಿಲ್ಸ್ಕೊಳೋ. ಏನಾಗಿದೆ ಕುಸುಮ ಆಂಟಿಗೆ? ಯಾಕೆ ತರ ಮಾಡ್ತಿದ್ದಾರೆ? ನಮ್ಮ ತಲೆಗಿಲೆ ಕೆಟ್ಟಿದ್ದಿಲ್ಲ. ಆದಿ ಬ್ರದರ್ಗೆ ಏನಾದ್ರು ನನ್ನ ವಿಷಯ ಗೊತ್ತಾಗಿದ್ರೆ ಅಷ್ಟೇ ನನ್ನ ಕತೆ. ಇದೆಲ್ಲ ಗೊತ್ತಾಗ್ಬೇಕು ಅಂತಾನೆ ತಾಂಡವ್ ಮಾಡಿರೋದು. ನಿನ್ನ ಮತ್ತೆ ಭಾಗ್ಯದ ವಿಷಯ ಎಲ್ಲ ಆದಿಯವ್ರಿಗೆ ಗೊತ್ತಾಗಿ ಅವ್ರ ಕಂಪನಿಯಿಂದ ನೀನು ಹೊರಗಡೆ ಹಾಕ್ಬೇಕು ಅನ್ನೋದೇ ಅವ್ರ ಉದ್ದೇಶ. ಅದಕ್ಕೆ ನಾನು ಹೇಳ್ತಿದ್ದು ಟ್ರಿಪ್ ಬೇಡ, ಏನು ಬೇಡ ಅಂತ. ನಿನಗೋ ನಿಂದೇ ಹಠ, ಹೀಗೇ ಆಗ್ಬೇಕು. ನೋಡಿ ಇವಾಗ ಏನಾಯ್ತು ಅಂತ. ಹೇ ತಾಂಡವ್, ಕೆನ್ ಸ್ಟಾಪ್ ದಿಸ್ ನಾನ್ಸೆನ್ಸ್? ತಪ್ಪು ಮಾಡಿರೋದು ನಿಮ್ಮಮ್ಮ, ನನ್ನ ಮೇಲೆ ಯಾಕೆ ರೇಗಾಡ್ತಿದ್ಯಾ? ನೋಡು ತಾಂಡವ್, ನಾನು ಹೇಳೋದನ್ನ ಕೇರ್ಫುಲ್ ಆಗಿ ಕೇಳಿಸ್ಕೊ. ನಿಮ್ಮಮ್ಮನೇ ನಿಮ್ ದುಶ್ಮನ್, ಅವರಿಂದನೇ ಇದೆಲ್ಲ ಆಗ್ತಿರೋದು. ನಿನ್ ಕೈಲಿ ಆದ್ರೆ ಹೋಗಿ ಅವ್ರನ್ನ ಕಂಟ್ರೋಲ್ ಮಾಡು. ಸುಮ್ನೆ ನನ್ನ ಮೇಲೆ ಕೂಗಾಡಿದ್ರೆ ಏನು ಯೂಸ್ ಇಲ್ಲ. ಬಟ್ ತಾಂಡವ್, ಒಂದಂತೂ ನಿಜ, ನೀನ್ ಯಾರು ಏನು ಅಂತ ಆದಿಯವ್ರಿಗೆ ಗೊತ್ತಾದ್ರೆ ನಿನ್ ಕೆಲ್ಸದ ಕತೆ ಅಂತೂ ಮುಗಿತು. ಈ ಅಮ್ಮ ಯಾಕೆ ಹೀಗೆ ಆಡ್ತಿದ್ದಾರೆ? ನಾನು ನನ್ನ ಪಾಡಿಗೆ ಜೀವನ ಮಾಡ್ಕೊಂಡಿದ್ದೀನಿ, ಯಾರಿಗೂ ತೊಂದರೆ ಕೊಡ್ತಿಲ್ಲ. ಆದ್ರೂ ಬಂದು ಬಂದು ಇರಿಟೇಟ್ ಮಾಡ್ತಿದ್ದಾರೆ. ಕಷ್ಟಪಟ್ಟು ಪ್ರಾಜೆಕ್ಟ್ ಪ್ಲಾನ್ ಮಾಡಿ ಆದಿ ಬ್ರದರ್ನ ಒಪ್ಸಿ ಇವಾಗ ಆಲ್ಮೋಸ್ಟ್ ಇಂಪ್ಲಿಮೆಂಟ್ ಮಾಡೋ ಸ್ಟೇಜಿಗೆ ಬಂದಿದ್ದೀನಿ. ಈ ವಿಷಯ ಏನಾದ್ರೂ ಆದಿ ಬ್ರದರ್ ಗೊತ್ತಾದ್ರೆ ಕತೆ. ಆದಿ ಬ್ರದರ್ ನನಗೆ ಎಷ್ಟೇ ಕ್ಲೋಸ್ ಆದ್ರೂ ಆ ಎಮ್ಮೆ ಭಾಗ್ಯನ್ ಪರವಾಗಿ ನಿಲ್ತಾರೆ. ಹೇಗಾದ್ರೂ ಮಾಡಿ ಈ ವಿಷಯ ಆದಿ ಬ್ರದರ್ ಗೊತ್ತಾಗದೇ ಇರೋ ತರ ನೋಡ್ಕೋಬೇಕು. ಅತ್ತೆ, ಏನ್ ಮಾಡ್ತಿದ್ದೀರಿ ಅತ್ತೆ? ಫ್ರೆಂಡಿಗೆ ಎಲ್ಲ ಗೊತ್ತಾಗ್ಬೇಕು. ನಾನು ಅವನ ಹತ್ರ ಎಲ್ಲ ಹೇಳಿ. ಅತ್ತೆ, ಯಾಕತ್ತೆ ಹೀಗೆಲ್ಲ ಮಾಡ್ತಿದ್ದೀರಿ? ದಯವಿಟ್ಟು ಅತ್ತೆ, ಕೋಪಕ್ಕೆ ಬುದ್ಧಿ ಕೊಡ್ಬೇಡಿ. ನೋಡಿ ಅತ್ತೆ, ತಾಂಡವ್ ಅವರು ಆವತ್ತೇ ಹೇಳಿದ್ದಾರೆ, ಏನೇ ಆಗ್ಲಿ ಈ ವಿಷಯ ಯಾವ್ದೇ ಕಾರಣಕ್ಕೂ ಆದಿಯವ್ರಿಗೆ ಗೊತ್ತಾಗ್ಬಾರ್ದು. ಹೀಗಿರುವಾಗ ನಿಮ್ಗೆ ಗೊತ್ತಲ್ಲ ಅತ್ತೆ, ನಾನು ಏನಾದ್ರೂ ಆದಿಯವ್ರು ಬಿಟ್ರೆ ಅವ್ರು ಹೇಗ್ ಆಡ್ತಾರೆ ಅಂತ. ಅದಕ್ಕೆ ನೀವ್ ಯಾಕೆ ಹೀಗೆ ಮಾಡ್ತಿದ್ರಾ? ನೀವೆಲ್ಲ ಸೇರ್ಕೊಂಡು ತಪ್ಪು ಮಾಡ್ತಾ ಇದ್ದೀರಾ. ತಪ್ಪ? ಏನ್ ತಪ್ಪು ಕಿಶನ್? ಅದಕ್ಕೆ ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಆದಿ ಅಣ್ಣಂಗೆ ಎಲ್ಲ ವಿಷಯ ಗೊತ್ತು ಅಂತ. ಈಗ ನೋಡಿದ್ರೆ ಅವನಿಂದ ವಿಷಯ ಮುಚ್ಚಿಟ್ಟಿದ್ದೀರಾ ನೀವು. ನನಗೆ ಯಾಕೋ ಇದು ಸರಿ ಕಾಣ್ತಿಲ್ಲ. ನೋಡು ಕಿಶನ್, ನಿಮ್ಮ ಅಣ್ಣನು ತಾಂಡವ್ ಅವರು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ರದರ್ ಅಂತ ಒಬ್ರನ್ನೊಬ್ರು ಕರ್ಕೊಂಡು ಆರಾಮಾಗಿದ್ದಾರೆ. ಹೀಗಿರುವಾಗ ವಿಷಯನೆಲ್ಲ ಹೋಗಿ ಹೇಳಿ
ಅವ್ರ ಸಂಬಂಧ ಹಾಳು ಮಾಡೋದು ನನ್ಗೆ ಇಷ್ಟ ಇಲ್ಲ. ಅದಕ್ಕೆ ಈ ವಿಷಯನ ನೀವು ಅಣ್ಣನಿಂದ ಮುಚ್ಚಿಡ್ಬೇಕು ಅಂತಂದ್ರೆ ಅಲ್ಲ, ನಾನೇ ಹೇಳ್ಬೇಕಾಗುತ್ತೆ. ಅವನು ನನ್ನನ್ನ ತುಂಬಾನೇ ನಂಬಿದ್ದಾನೆ. ಅವನ ನಂಬಿಕೆಗೆ ನಾನ್ ಮೋಸ ಮಾಡಕ್ಕಾಗಲ್ಲ. ನಾನೆಲ್ಲ ಹೇಳ್ತೀನಿ ಅಂದ್ರೆ ಹೇಳ್ತೀನಿ. ಅಯ್ಯೋ ಕಿಶನ್, ಅಕ್ಕ ಹೇಳೋದನ್ನ ಅರ್ಥ ಮಾಡ್ಕೊ. ಪೂಜಾ, ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಸರಿ ಕಿಶನ್, ಅರ್ಥ ಆಗಲ್ಲ ಅಂತಾನೆ ಇಟ್ಕೊಳ್ಳೋಣ. ಯಾಕಂದ್ರೆ ನಾನ್ ಮೆಚೂರ್ಡ್ ಅಲ್ಲ. ಆದ್ರೆ ನಿನ್ ಅತ್ತಿಗೆ ಎಲ್ಲ ಒಳ್ಳೆ ನಿರ್ಧಾರಗಳನ್ನ ತಗೋತಾರೆ, ತುಂಬಾ ಮೆಚೂರ್ಡ್ ಆಗಿ ಯೋಚನೆ ಮಾಡ್ತಾರೆ ಅಂತ ನೀನೇ ಹೇಳ್ತಿದ್ದೆ. ಅಂತವಳು ಈ ವಿಷಯನ ಮುಚ್ಚಿಟ್ಟಿದ್ದಾಳೆ ಅಂದ್ರೆ ಏನೋ ಅರ್ಥ ಇರುತ್ತಲ್ವಾ? ಪ್ಲೀಸ್, ಇದು ನಮ್ಮೆಲ್ರ ಕಡೆಯಿಂದನೂ ರಿಕ್ವೆಸ್ಟ್ ಅನ್ಕೋ. ಇದು ನಿನ್ಗೆ ಬಿಟ್ಬಿಡೋಣ. ಸಮಯ ಬಂದಾಗ ಎಲ್ಲನೂ ಗೊತ್ತಾಗುತ್ತೆ. ಕಿಶನ್, ನೀನ್ ಹೇಳ್ತಿರೋದು ಸರಿಯಾಗೇ ಇದೆ. ನನಗೂ ಗೊತ್ತು ಆದಿಯವರಿಂದ ಈ ವಿಷಯನ ಮುಚ್ಚಿಟ್ಟು ನಾವು ದೊಡ್ಡ ತಪ್ಪು ಮಾಡ್ತಿದೀವಿ ಅಂತ. ಆದ್ರೆ ವಿಷಯ ಏನಾದ್ರೂ ಗೊತ್ತಾದ್ರೆ ದೊಡ್ಡ ಸಮಸ್ಯೆನೇ ಆಗುತ್ತೆ. ಎಲ್ಲಾನು ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಕಿಶನ್. ಅದಕ್ಕೆ ನಾವ್ ಇದನ್ನೆಲ್ಲ ಮಾಡ್ತಿದೀವಿ. ಕಿಶನ್ ಪ್ಲೀಸ್, ನನ್ ಕಡೆಯಿಂದ ರಿಕ್ವೆಸ್ಟ್ ಅನ್ಕೋ. ಅದಕ್ಕೆ ಪ್ಲೀಸ್ ಈ ತರ ಎಲ್ಲ ಮಾಡ್ಬೇಡಿ ನೀವು. ಏನು ಅಣ್ಣಂಗೆ ಗೊತ್ತಾಗ್ಬಾರ್ದಲ್ವಾ? ಸರಿ, ನಾನು ಹೇಳೋದಿಲ್ಲ. ಅತ್ತೆ, ಶ್ರೇಷ್ಠ ಬೇಕು ನಿಮ್ಮನ್ನ ಕೆರಳಿಸೋದಕ್ಕೆ ಈ ತರ ಎಲ್ಲ ಮಾಡ್ತಿದ್ದಾಳೆ ಅತ್ತೆ. ಪ್ಲೀಸ್ ತಾಳ್ಮೆಯಿಂದ ಇದ್ಬಿಡಿ. ಈ ಟ್ರಿಪ್ ಮುಗಿಯೋವರೆಗೂ ನಿಮ್ಮನ್ನ ಶ್ರೇಷ್ಠ ಇದೇ ತರ ಕೆಣಕ್ತಿರ್ತಾಳೆ. ದಯವಿಟ್ಟು ಅದನ್ನೆಲ್ಲ ಸಹಿಸ್ಕೊಂಡ್ಬಿಡಿ. ಆಯ್ತು, ನನಗೆ ಅವಾಗ ಬಂದಿರೋ ಕೋಪಕ್ಕೆ ಎಲ್ಲ ಹೇಳ್ಬಿಡೋಣ ಅನ್ನಿಸ್ತು. ಆಯ್ತು, ತಾಳ್ಮೆ ತಂದ್ಕೋತೀನಿ. ಊಟ ಮಾಡಿ ಎಲ್ಲಾರು. ನೀವು ಮಾಡಿ. ನಿಮ್ದು ಅರೋಮಾ ಕಾಫಿ ಕಂಪನಿ ಅಲ್ವಾ? ಹಾ ಹೌದು. ಐ ಹರ್ಡ್ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಇಟ್. ಅದ್ ನಿಮ್ದೇ ಅಂತ ಗೊತ್ತೇ ಇರ್ಲಿಲ್ಲ. ಬೈ ದ ವೇ, ನೈಸ್ ಟು ಮೀಟ್ ಯು. ಯಾ, ಸೇಮ್ ಇಯರ್. ನನ್ಗಂತೂ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿ. ಬೈ ದ ವೇ, ಈ ಡ್ರೆಸ್ ಅಲ್ಲಿ ನೀವು ತುಂಬಾ ಪ್ರೀತಿಯಾಗಿ ಕಾಣಿಸ್ತಿದ್ದೀರಾ. ಈ ಕಲರ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಓ ಹೌದಾ? ಥ್ಯಾಂಕ್ ಯು ಸೋ ಮಚ್.